ಬಹಳನೇ ಅದ್ಭುತವಾದಂತ ಮನೆಯನ್ನ ಕಟ್ಟಿಸಿದ್ದಾರೆ. ಮ್ಯೂಸಿಕ್ ಮೈಲಾರಿ ಉತ್ತರ ಕರ್ನಾಟಕ ಅದ್ಭುತವಾದಂತ ಪ್ರತಿಭೆ ಸಿಂಗರ್ ಅಂದ್ರೆ ಮ್ಯೂಸಿಕ್ ಮೈಲಾರಿ. ಇವರ ಹಾಡುಗಳು ಸಿಕ್ಕಾಪಟ್ಟೆ ಫೇಮಸ್. ಮತ್ತೆ ಆರ್ಕೆಸ್ಟ್ರಾ ಅಂತ ಬಂದ್ರೆ ಇವರನ್ನ ಮೀರಿಸುವಂತ ಗಾಯಕ ನಿಜವಾಗ್ಲೂ ಸೂಪರ್ ಅನ್ಬೋದು. ಅದ್ರಲ್ಲೂ ಉತ್ತರ ಕರ್ನಾಟಕದಲ್ಲಿ ಇವರು ಟಾಪ್ ನಲ್ಲಿ ಇದ್ದಾರೆ. ಇವರು ಬಿಟ್ರೆ ಬೇರೆ ಬೇರೆಯವರು ಸಹ ಇದ್ದಾರೆ. ಬಟ್ ಇವರು ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಟಾಪ್ ನಲ್ಲಿ ಇರುವಂತದ್ದು. ಈಗ ಮನೆಯ ಗೃಹ ಪ್ರವೇಶಕ್ಕೆ ಸೂಪರ್ ಆಗಿ ಎಲ್ಲ ಬೇರೆ ಬೇರೆ ಇವರ ಸ್ನೇಹಿತರು ಕಲಾವಿದರನ್ನು ಸಹ ಸಿಂಗರ್ಸ್ ಗಳನ್ನು ಕೂಡ ಕರೆಸಿರ್ತಾರೆ. ಮನೆಯ ಒಂದು ಗೃಹ ಪ್ರವೇಶಕ್ಕೆ ಬೇರೆ ಬೇರೆ ಅಭಿಮಾನಿಗಳು ಕೂಡ ಬರ್ತಾರೆ. ಸ್ಥಳೀಯರು ಸಹ ಬರ್ತಾರೆ. ತುಂಬಾನೇ ಖುಷಿಯಿಂದ ಅಲ್ಲೂ ಕೂಡ ಹಾಡನ್ನ ಹೇಳಿ ರಂಜಿಸ್ತಾರೆ. ಬಹಳ ಕಷ್ಟಪಟ್ಟು ಈ ಒಂದು ಮನೆಯನ್ನ ಕಟ್ಟಿಸ್ತಾರೆ. ಇವರ ಪತ್ನಿ ಹೆಸರು ಲಿಖಿತ್ ಅಂತ. ಅವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ. ಪೂಜೆಯನ್ನು ಸಹ ಮಾಡಿಸಿದ್ದಾರೆ. ಮನೆಯಲ್ಲಿ ಹೋಮ ಹವನ ಪೂಜೆ ಎಲ್ಲವೂ ಕೂಡ ನಡೆದಿದೆ. ಮ್ಯೂಸಿಕ್ ಮೈಲರಿ ಅವರು ಆರ್ಕೆಸ್ಟ್ರಾಗಳನ್ನ ಹೆಚ್ಚಾಗಿ ಮಾಡ್ತಾರೆ. ಅದರಲ್ಲೂ ಗಡಿ ಭಾಗ, ಮಹಾರಾಷ್ಟ್ರ ಭಾಗ ಅಲ್ಲೆಲ್ಲ ಕೂಡ ಹೋಗಿ ಅಲ್ಲೂ ಕೂಡ ಕನ್ನಡಿಗರಿರ್ತಾರಲ್ಲ ಆಯೋಜನೆ ಮಾಡಿರ್ತಾರೆ. ಅಲ್ಲೂ ಕೂಡ ಹೋಗಿ ಹಾಡನ್ನ ಸಹ ಹಾಡುವ ಮೂಲಕ ಸಕ್ಕತ್ತಾಗಿ ರಂಜಿಸ್ತಾರೆ. ಆರ್ಕೆಸ್ಟ್ರಾ ಮೂಲಕವೇ ಇವರು ತುಂಬಾನೇ ಹೆಸರುವಾಸಿ. ಇವರು ಹಾಡಕ್ಕೆ ನಿಂತ್ರೆ ಸನ್ಮಾನ, ಜೈಕಾರ, ಹೂವಿನ ಹಾರ, ದುಡ್ಡಿನ ಹಾರ ಮತ್ತೆ ಹಾಲಿನ ಸುರಿಮಳಿಯೂ ಸಹ ಸಿಗುವಂತದ್ದು. ನಿಜವೂ ಕೂಡ ಸೂಪರ್ ಅನ್ಬೋದು. ಎಲ್ಲರಿಗೂ ಕೂಡ ಅಷ್ಟೇನೆ ಏನು ಚೆನ್ನಾಗಿ ಹುರಿದುಂಬಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಚೆನ್ನಾಗಿ ಹಾಡ್ತಾರೆ. ಮತ್ತೆ ಇವರು ಕೂಡ ಬೇರೆ ಬೇರೆ ರಿಯಾಲಿಟಿ ಶೋಗೆ ಹೋಗ್ಬೇಕು, ಸಿನಿಮಾಗಳಲ್ಲಿ ಸೆಲೆಕ್ಟ್ ಆಗ್ಬೇಕು ಎಂಬುದು ಇವರ ಫ್ಯಾನ್ಸ್ ಗಳ ಆಸೆ. ಆಲ್ಬಮ್ ಸಾಂಗ್ ಗಳನ್ನ ಮಾಡ್ತಾರೆ. ಆರ್ಕೆಸ್ಟ್ರಾ ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮಗಳನ್ನ ನೀಡ್ತಾ ಇರ್ತಾರೆ. ಪ್ರತಿದಿನ ಒಂದೊಂದು ಊರಿನಲ್ಲಿ ಹೋಗಿ ಆರ್ಕೆಸ್ಟ್ರಾವನ್ನ ನೀಡ್ತಾರೆ. ಅಷ್ಟರ ಮಟ್ಟಿಗೆ ಇವರ ಒಂದು ತಂಡ ಇದೆಯಲ್ಲ ನಿಜವಾಗ್ಲೂ ಕೂಡ ಸೂಪರ್ ಆಗಿ ನಿಭಾಯಿಸುವಂತದ್ದು, ಸಖತ್ತಾಗಿ ಆಡುವಂತದ್ದು. ಟೀಮ್ ನ ಎಂಟ್ರಿಗೆನೆ ಬಹಳಷ್ಟು ಜನ ಜೈಕಾರ ಹಾಕಕ್ಕೆ ಶುರು ಮಾಡ್ತಾರೆ. ಆ ರೀತಿ ಹೆಸರುವಾಸಿಯಾಗಿದ್ರೆ ಅನೇಕ ವರ್ಷಗಳಿಂದ ಅವ್ರು ಆಡ್ಕೊಂಡ್ ಬಂದಿದ್ದಾರಲ್ಲ. ಸೊ ತುಂಬಾ ಅಂದ್ರೆ ತುಂಬಾನೇ ಜನಪ್ರಿಯತೆ ಇರುವಂತದ್ದು. ತಮಗೂ ಕೂಡ ಮ್ಯೂಸಿಕ್ ಮೈಲರಿ ಅವರು ಇಷ್ಟನ. ಮ್ಯೂಸಿಕ್ ಮೈಲರಿ ಅವರಿಗೆ ಒಂದು ಆಸೆ ಇತ್ತು ಮನೆ ಕಟ್ಟಿಸ್ಬೇಕು. ಅದೇ ರೀತಿ ಚೆನ್ನಾಗಿರುವಂತಹ ಒಂದು ಮನೆ ಸೂಪರ್ ಆಗಿ ಕಟ್ಟಿಸಿದ್ದಾರೆ. ಒಂದು ಮ್ಯೂಸಿಕ್ ಸಿಂಬಲ್ ಅನ್ನು ಸಹ ಮನೆಯಲ್ಲಿ ಮೇಲ್ಗಡೆ ಒಂದು ಡಿಸೈನ್ ಅನ್ನ ಮಾಡಿಸಿದ್ದಾರೆ. ಅದು ಕೂಡ ಬಹಳಷ್ಟು ಚೆನ್ನಾಗಿ ಕಾಣ್ತಾ ಇರುವಂತದ್ದು. ಎಲ್ರಿಗೂ ಕೂಡ ನೋಡಿ ಖುಷಿ ಆಯ್ತು. ಹೊಸ ಮನೆಗೆ ಎಲ್ರು ಕೂಡ ಶುಭಾಶಯಗಳನ್ನ ತಿಳಿಸಿ ಉಡುಗೊರೆಯನ್ನು ಸಹ ನೀಡ್ತಾ ಇದ್ದಾರೆ. ನಿನ್ನೆ ತಾನೇ ಒಂದು ಅದ್ಭುತ ಗೃಹ ಪ್ರವೇಶ ಸಂಭ್ರಮ. ಎಲ್ರಿಗೂ ಕೂಡ ಒಂದು ಸೂಪರ್ ಆಗಿರುವಂತಹ ಊಟವನ್ನ ಹಾಕಿಸುವ ಮೂಲಕ ಖುಷಿಯನ್ನ ಪಟ್ಟಿದ್ದಾರೆ ಮ್ಯೂಸಿಕ್ ಮಲ್ಲರಿ ಅವರು. ನಿಮ್ಗೂ ಮ್ಯೂಸಿಕ್ ಮಲ್ಲರಿ ಅವರ ಹಾಡುಗಳು ಇಷ್ಟನಾ? ನೀವು ಕೂಡ ಅವರ ಹಾಡುಗಳನ್ನ ಕೇಳ್ತೀರಾ? ಪ್ರತಿ ದಿವಸ ಆ ಗಾಡಿ ಆಗಿರ್ಬೋದು, ಮನೆಗಳಲ್ಲಿ, ಅಂಗಡಿಗಳಲ್ಲಿ ಇವರ ಹಾಡುಗಳು ಓಡ್ತಾನೆ ಇರುತ್ತೆ. ಅಷ್ಟು ಚೆನ್ನಾಗಿ ಹಾಡ್ತಾರೆ. ಅಷ್ಟು ಸಖತ್ತಾಗಿ ಸಾಹಿತ್ಯ ಬರೀತಾರೆ.